ಇನ್ನು ಹಲಸೂರು ಇಂದಿರಾನಗರದಲ್ಲೂ ಕೂಡ ಮಳೆ ಅವಾಂತರ. ಹಲಸೂರು ಬಳಿ ಬೃಹತ್ ಮರವೊಂದು ಧರೆಗುರುಳಿದೆ. ಹಲಸೂರು ಭಾಗದಲ್ಲಿ ಹಾಗೆ ಇಂದಿರಾನಗರದಲ್ಲೂ ಕೂಡ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆ ಆಯಿತು. ಭಾರಿ ಗಾತ್ರದ ಮರವೊಂದು ಬಿದ್ದಿದೆ. ಅಲ್ಲಿ ರಕ್ಷಣಾ ಇಲಾಖೆಗೆ ಸೇರಿದಂತ ಜಾಗದ ಸಮೀಪ ಆದಂತ ಘಟನೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇದು ಹಲಸೂರು ಇಂದಿರಾನಗರ ಭಾಗದಲ್ಲಿ ಮಳೆಯಿಂದಾಗಿ ನೋಡಿ ಇಂಥ ಮರಗಳು ಬಿದ್ದಿದೆ. ಅದೃಷ್ಟವಶಾತ್ ಯಾರಿಗೂ ತೊಂದರೆ ಆಗಿಲ್ಲ. ಇದು ಸಮಾಧಾನದ ವಿಚಾರ. ಸೊ ಹಲಸೂರು ಇಂದಿರಾನಗರ ಎಲ್ಲ ಕಡೆ ಕೂಡ ಹಾಗೆ ರಾಜಾಜಿನಗರ, BTM, ಮಾದೇವಪುರ ಎಲ್ಲ ಭಾಗದಲ್ಲೂ ಕೂಡ ಸಿಲ್ಕ್ ಬೋರ್ಡ್ನಲ್ಲೂ ಕೂಡ ಸಮಸ್ಯೆ ಆಗಿತ್ತು. ನಾವೀಗ ನೋಡ್ತಿರುವಂಥ ದೃಶ್ಯ ಹಲಸೂರು ಇಂದಿರಾನಗರ ಭಾಗ. ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಇಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡಿ. ಬೆಂಗಳೂರಲ್ಲಿ ಇಂದು ಬೆಳಗ್ಗೆ ಹಾಗೂ ಮಧ್ಯಾಹ್ನ ಸುರಿದಂತ ಸಾಧಾರಣ ಮಳೆಗೆ ಏನು ಹಲವು ಕಡೆಗಳಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ನನಗೆ ಸದ್ಯಕ್ಕೆ ಏನು ಬೆಂಗಳೂರಿನ ಇಂದಿರಾನಗರ ಸಮೀಪದ ಹಲಸೂರು ಬಳಿ ಇದ್ದೀನಿ. ಇಲ್ಲೂ ಕೂಡ ಏನು ಮಳೆ ಸುರಿದಂತ ಪರಿಣಾಮ ಅವಾಂತರ ಆಗಿರತಕ್ಕಂಥದ್ದು. ಏನು ಇಲ್ಲಿದ್ದಂಥ ಒಂದು ಮರ ನೆಲಕ್ಕೆ ಉರುಳಿದಂಥ ಪರಿಣಾಮ ಈಗಾಗಲೇ ಏನು ಇಲ್ಲಿ ಒಂದು ಸ್ವಲ್ಪ ಹೊತ್ತು ರಸ್ತೆ ಕೂಡ ಸಂಚಾರ ಬಂದಾಗಿ ಸದ್ಯಕ್ಕೆ ಇದನ್ನ ತೆರವು ಮಾಡತಕ್ಕಂಥ ಕಾರ್ಯಾಚರಣೆ ಈಗ ನಡೀತಾ ಇದೆ. ಸೊ ಬೆಂಗಳೂರಿನಲ್ಲಿ ಮಳೆಯ ಪರಿಣಾಮ ಹಲವಾರು ಕಡೆಗಳಲ್ಲಿ ರಸ್ತೆ ಮೇಲೆ ನೀರು ನಿಂತಿರೋದಾಗಿರ್ಬೋದು, ಮರಗಳು ನೆಲಕ್ಕೆ ಉರುಳಿ ವಾಹನಗಳು ಜಖಮ್ ಆಗ್ತಕ್ಕಂಥ ಪ್ರಕರಣಗಳು ಕೂಡ ಈಗ ವರದಿ ಆಗ್ತಿದೆ. ಸೊ ಹೀಗಾಗಿ BBMP ಇನ್ನಾದರೂ ಕೂಡ ಏನೇನು ಮರಗಳು ಬಿಸಿಲ ಪರಿಣಾಮ ಒಣಗಿದಾವೆ, ತುಂಬಾ ಅಪಾಯಕಾರಿ ಹಂತದಲ್ಲಿ ರಸ್ತೆಗೆ ಬಾಗಿದಾವೆ, ಇಂಥವುಗಳನ್ನ ಕೂಡಲೇ ತೆರವು ಮಾಡತಕ್ಕಂಥ ಕೆಲಸ ಮಾಡಬೇಕು. ಇಲ್ಲವಾದಲ್ಲಿ ಈ ರೀತಿ ಏಕಾಏಕಿ ಮರಗಳು ರಸ್ತೆಗೆ ಬಿದ್ದರೆ ರಸ್ತೆಯಲ್ಲಿ ಓಡಾಟ ಮಾಡ್ತಕ್ಕಂಥ ಜನರಿಗೆ ಅಥವಾ ವಾಹನಗಳಿಗೆ ಯಾರು ಗ್ಯಾರಂಟಿ ಕೊಡ್ತಾರೆ, ಇವರ ಜೀವಕ್ಕೆ ಭದ್ರತೆ ಯಾರು ಅಂತಕ್ಕಂಥ ಪ್ರಶ್ನೆಗೆ ಎದುರಾಗಿದೆ. ಸೊ ಇದು ಸದ್ಯಕ್ಕೆ ಏನು ಹಲಸೂರು ಸಮೀಪ ಇರತಕ್ಕಂಥ ಒಂದು ರಸ್ತೆಯಲ್ಲಿ ಮರ ನೆರಳಕ್ಕೆ ಉಳಿದಂಥ ಪರಿಸ್ಥಿತಿ. ಸೊ ಇನ್ನಾದರೂ ಕೂಡ BBMP ಎಚ್ಚೆತ್ತುಕೊಂಡು ಈ ರೀತಿ ಅಪಾಯಕಾರಿ ಸ್ಥಿತಿ ಇರೋದನ್ನ ಸರಿ ಮಾಡಬೇಕು ಅಂತ ಹೇಳಿ ಜನಸಾಮಾನ್ಯರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.